as the flowers. I sit for hours, telling all the bluebirds. ಇದರ ನೀವು ಚಾಟ್ ಜಿಪಿಟಿನ ಯೂಸ್ ಮಾಡಿಕೊಂಡು ನಿಮ್ಮ ಯಾವುದೇ ಹಳೆಯ ಫೋಟೋನ ಕ್ವಾಲಿಟಿ ಇಲ್ದಿರೋ ಫೋಟೋನ ಎನ್ಹಾನ್ಸ್ ಮಾಡ್ಕೊಬಹುದು. ಸೊ ಅದನ್ನ ಹೇಗೆ ಮಾಡೋದು ಅಂತ ಫುಲ್ ಆಗಿ ನೋಡೋಣ. ಫಸ್ಟ್ ನಿಮ್ಮ ಫೋನಲ್ಲಿ google.com ಓಪನ್ ಮಾಡ್ಕೊಳ್ಳಿ. ಸರ್ಚ್ನಲ್ಲಿ ARC ಕ್ಲಾಸಸ್ ಅಂತ ಹಾಕಿ ಸರ್ಚ್ ಮಾಡಿ. ಹಾಗೆ ಇಲ್ಲಿ ARCclasses.com ಅಂತ ಒಂದು ಫಸ್ಟ್ ವೆಬ್ಸೈಟ್ ಬರುತ್ತಲ್ವ, ಅದನ್ನು ಓಪನ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ನಲ್ಲಿ ಓಲ್ಡ್ ಫೋಟೋ ಅಂತ ಹಾಕಿ ಸರ್ಚ್ ಮಾಡಿ. ಈ ರೀತಿ ಒಂದು ಆರ್ಟಿಕಲ್ ಬರುತ್ತೆ. ಅಲ್ಲಿ ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಅದನ್ನು. ಸೊ ಇಲ್ಲಿ ನೀವು ಯಾವುದೇ ಒಂದು ಪ್ರಾಂಪ್ಟನ್ನು ಕಾಪಿ ಮಾಡ್ಕೊಬೋದು. ಇಲ್ಲೊಂದು 3 ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಸೊ ಸದ್ಯಕ್ಕೆ ಮಧ್ಯದ ಬೇಕಾದ್ರೆ ಟ್ರೈ ಮಾಡಿ. ಓಕೆ, ಸೊ ಅದನ್ನು ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಟ್ಯಾಬ್ ಓಪನ್ ಮಾಡೋಣ. ಚಾಟ್ ಜಿಪಿಟಿದು. ಓಕೆ, ಚಾಟ್ ಜಿಪಿಟಿ ಓಪನ್ ಮಾಡಿದ್ದೀವಿ. ಇಲ್ಲಿ ನಿಮ್ಮ ಓಲ್ಡ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಇಮೇಜ್ ಸೆಲೆಕ್ಟ್ ಮಾಡಿ. ಸೊ ಇದು ಕ್ವಾಲಿಟಿ ಇಲ್ದಿರೋ ಫೋಟೋ ಅಲ್ವಾ, ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಕಾಪಿ ಮಾಡಿರುವ ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಎಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಾವು ಇವಾಗ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಒಂದು ಇಮೇಜ್ ಏನಿದೆ, ಸೊ ನೀವು ಇಲ್ಲಿ ನೋಡ್ಕೊಬಹುದು, ಇದರಲ್ಲಿ ಯಾವುದೇ ಥರದ ಕ್ವಾಲಿಟಿ ಡೀಟೇಲಿಂಗ್ ಇಲ್ಲ. ಓಕೆ, ಇಷ್ಟು ಕ್ವಾಲಿಟಿ ಲಾಸ್ ಇರುವಂತಹ ಇಮೇಜನ್ನು ಚಾಟ್ ಜಿಪಿಟಿ ಹೇಗೆ ಕ್ವಾಲಿಟಿ ಎನ್ಹಾನ್ಸ್ ಮಾಡುತ್ತೆ ಅಂತ ನೋಡೋಣ. ಸೊ ನೀವು ಇಲ್ಲಿ ನೋಡ್ಕೊಬಹುದು, ನಾವು ಹಾಕಿರುವಂತಹ ಒಂದು ಇಮೇಜ್ ಕ್ವಾಲಿಟಿಯನ್ನು ಎಷ್ಟು ಎನ್ಹಾನ್ಸ್ ಮಾಡಿದೆ ಅಂತ, ಸ್ಕಿನ್ ಡೀಟೇಲ್ಸ್ ಎಲ್ಲ ಎಷ್ಟು ಎನ್ಹಾನ್ಸ್ ಮಾಡಿದೆ, ಡೀಟೇಲಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಅಂತ. ಸೊ ಈ ರೀತಿ ನೀವು ನಿಮ್ಮ ಹಳೆಯ ಫೋಟೋಗಳನ್ನು ಫುಲ್ HD ಕ್ವಾಲಿಟಿಯಾಗಿ ಕನ್ವರ್ಟ್ ಮಾಡ್ಕೊಬಹುದು. ಫೇಸ್ ಹಾಗೆ ಇರ್ತದೆ, ಏನು ಚೇಂಜ್ ಆಗೋದಿಲ್ಲ. ಆ್ಯಂಡ್ ಇದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡು ಸೇವ್ ಕೂಡ ಮಾಡ್ಕೊಬಹುದು. ಓಕೆ, ಸೊ ಈ ರೀತಿ ನೀವು ನಿಮ್ಮ ಹಳೆಯ ಫೋಟೋಸ್ಗಳನ್ನು ಎನ್ಹಾನ್ಸ್ ಕೂಡ ಮಾಡ್ಕೊಬಹುದು. ಸೊ ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಟೆಕ್ ಎಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.